ಇವತ್ತು ನಾವು ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಥವಾ ಕನಿಷ್ಠ ಬೆಂಬಲ ಬೆಲೆ ಬಗ್ಗೆ ಮಾತಾಡೋಣವಾ? ಏನಿದು ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಥವಾ ಕನಿಷ್ಠ ಬೆಂಬಲ ಬೆಲೆ ಅಂತ ಹೇಳಿದರೆ, ಈ ಉದಾಹರಣೆಗೆ ಒಬ್ಬ ರೈತ ಒಂದು ಬೆಳೆಯನ್ನು ಬೆಳಿತಾನೆ. ಅವ್ನು ಬೆಳಿಲಿಕ್ಕೆ ಖರ್ಚನ್ನು ಮಾಡಿರ್ತಾನೆ. ಬೀಜಕ್ಕಾಗಲಿ, ಗೊಬ್ಬರಕ್ಕಾಗಲಿ ಅಥವಾ ಕಳೆ ತೆಗೆಯೋದಕ್ಕೆ, ಕೊಯ್ಲು ಮಾಡೋದಕ್ಕೆ, ಈ ರೀತಿಯಾಗಿ ಹಲವಾರು ಖರ್ಚುಗಳನ್ನು ಮಾಡಿ ಇಳುವರಿವರೆಗೆ ತಲುಪೋದಕ್ಕೆ ಒಂದು ಅಮೌಂಟನ್ನು ಖರ್ಚು ಮಾಡಿರ್ತಾನೆ. ₹100 ಅಂತ ತೆಗೆದುಕೊಳ್ಳೋಣ. ₹100 ಖರ್ಚು ಮಾಡಿರ್ತಾನೆ. ಅವನು ಮಾರ್ಕೆಟಿಗೆ ತೊಗೊಂಡೋಗ್ತಾನೆ. ಅಲ್ಲಿ ಮಾರ್ಕೆಟಲ್ಲಿ ₹90 ಆಗಿರುತ್ತೆ ರೇಟು. ಆಗ ಅವನಿಗೆ ನಷ್ಟ ಆಗ್ತದೆ. ಆಗ ನಷ್ಟ ಆಗಬಾರ್ದು ಅಂಥೇಳಿ ಕನಿಷ್ಠ ಬೆಂಬಲ ಬೆಲೆ ಅಂದರೆ, ರೈತ ಈಗ ದೇಶದ ಬೆನ್ನೆಲುಬಲ್ವಾ? ದೇಶ ಅಥವಾ ಸರ್ಕಾರ ಕೂಡ ರೈತನಿಗೆ ಬೆನ್ನೆಲುಬಾಗಿ ನಿಲ್ಲಬೇಕಲ್ವಾ? ಹಾಗಾಗಿ ಬೆಂಬಲವಾಗಿ ಸಪೋರ್ಟಿಗಾಗಿಯೇ ಮಿನಿಮಮ್ ಸಪೋರ್ಟ್ ಪ್ರೈಸನ್ನು ಘೋಷಣೆ ಮಾಡ್ತಾರೆ. ಅಂದರೆ ಅವನಿಗೆ ₹100 ಖರ್ಚಾಗಿದ್ದರೆ ₹100 ಅಥವಾ ₹110 ಫಿಕ್ಸ್ ಮಾಡಿಬಿಟ್ಟು ಗೌರ್ಮೆಂಟು ಘೋಷಣೆ ಮಾಡ್ತದೆ. ಅದು ಕೂಡ ಯಾವಾಗ ಅಂತ ಹೇಳಿದರೆ, ಅವನು ಬೆಳೆ ಬೆಳೆಯೋ ಮುಂಚೆ, ಬಿಫೋರ್ ದ ಸೋಯಿಂಗ್ ಸೀಸನ್, ಅವನು ಬೆಳೆಯೋ ಮುಂಚೆನೇ ಘೋಷಣೆ ಮಾಡ್ತದೆ. ಉದಾಹರಣೆಗೆ ಭತ್ತಕ್ಕೆ ನಾವು ಈ ವರ್ಷ ಇಷ್ಟು ರೂಪಾಯಿಯನ್ನು ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಥವಾ ಕನಿಷ್ಠ ಬೆಂಬಲ ಬೆಲೆಯನ್ನಾಗಿ ಕೊಡ್ತೇವೆ, ತಾವು ಬೆಳಿಬೋದು ಅಂತ ಒಂದು ಅಶ್ಯೂರೆನ್ಸ್ ಅಥವಾ ಭರವಸೆಯನ್ನು ಸರ್ಕಾರ ರೈತನಿಗೆ ನೀಡ್ತಾರೆ. ಆಗ ರೈತ ಆ ಬೆಳೆಯನ್ನು ಬೆಳಿತಾನೆ. ಅದು ಯಾವ ಒಂದು ಭರವಸೆಯಿಂದ ಬೆಳಿತಾನೆ ಅಂತಂದರೆ, ನನಗೆ ಯಾರೂ ಇಲ್ಲ ಪ್ರೈವೇಟಲ್ಲಿ ಅಥವಾ ಮಾರ್ಕೆಟಲ್ಲಿ ಯಾರೂ ಖರೀದಿ ಮಾಡದೇ ಇದ್ದರೆ ಸರ್ಕಾರ ನನ್ನ ಬೆನ್ನಿಗೆ ನಿಂತ್ಕೊಳ್ಳುತ್ತೆ. ನನ್ನ ಫಸಲನ್ನು, ದವಸ ಧಾನ್ಯಗಳನ್ನು ಸರ್ಕಾರ ಖರೀದಿ ಮಾಡ್ತದೆ ಅಂತ ಒಂದು ಭರವಸೆಯಿಂದ ರೈತ ಬೆಳೆಯನ್ನು ಬೆಳಿತಾನೆ. ಇದೇ ಒಂದು ಮುಖ್ಯ ಉದ್ದೇಶ. ಅಂದರೆ ಸಡನ್ನಾಗಿ ರೇಟು ಕಡಿಮೆ ಆಗಿಬಿಟ್ರೆ ಮಾರ್ಕೆಟಲ್ಲಿ ರೈತನಿಗೆ ಬೆನ್ನೆಲುಬಾಗಿ ಸರ್ಕಾರ ನಿಂತ್ಕೊಳ್ಳುತ್ತೆ. ಯಾವ ಯೋಜನೆ ಮುಖಾಂತರ ಅಂತ ಹೇಳಿದರೆ, ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂತಕ್ಕಂತಹ ಒಂದು ಯೋಜನೆ ಅಥವಾ ಒಂದು ಅವನಿಗೆ ಕನಿಷ್ಠವಾದ ಒಂದು ಬೆಂಬಲ ಬೆಲೆಯನ್ನು ನೀಡುವ ಮುಖಾಂತರ ರೈತನಿಗೆ ಸ್ಟ್ರೆಂತನ್ನು ನೀಡ್ತದೆ ಸರ್ಕಾರ ಅಂಥೇಳಿ. ಹಾಗಾದರೆ ಇದು ಎಲ್ಲ ಬೆಳೆಗಳಿಗಿದೆಯಾ? ಇಲ್ಲ. ಕೆಲವೊಂದು ಬೆಳೆಗಳಿಗೆ, ಉದಾಹರಣೆಗೆ ಒಂದು 22ರಿಂದ 23 ಬೆಳೆಗಳಿಗೆ ಮಿನಿಮಮ್ ಸಪೋರ್ಟ್ ಪ್ರೈಸನ್ನು, ಅಂದರೆ ಬೇಕೇ ಬೇಕಾದಂಥ ಬೆಳೆಗಳು, ಅಂದರೆ ಅನಿವಾರ್ಯವಾಗಿರ್ತಕ್ಕಂಥ ಬೆಳೆಗಳಿಗೆ ಇವತ್ತಿನ ದಿನ ಭಾರತದ ಘನ ಸರ್ಕಾರ ಘೋಷಣೆಯನ್ನು ಮಾಡಿದೆ. ಹಾಗಾದರೆ ಇದರಿಂದ ಏನು ಉಪಯೋಗ ಅಂತ ಹೇಳಿದ್ರೆ, ಸಡನ್ನಾಗಿ ಫ್ಲಕ್ಚುಯೇಷನ್ಸ್ ಆಗ್ತಾ ಇರ್ತದೆ. ಸಡನ್ನಾಗಿ ಫ್ಲಕ್ಚುಯೇಷನ್ ಅಂದರೆ ಇವತ್ತು ₹80 ಇರುತ್ತೆ, ನಾಳೆ ₹200 ಆಗುತ್ತೆ. ಉದಾಹರಣೆಗೆ ನಾವು ನೋಡಿರ್ತೀವಿ, ಈರುಳ್ಳಿ ಬೆಲೆ ಆಗಿರ್ಬೋದು, ಟೊಮೆಟೊ ಬೆಲೆ ಆಗಿರ್ಬೋದು, ಸಡನ್ನಾಗಿ ಚೇಂಜಸ್ ಆಗ್ತದೆ. ಅಂಥ ಸಡನ್ ಚೇಂಜಸ್ ಆಗದೇ ಇರಬೇಕು. ಎರಡನೇದು, ರೈತ ಬೆಳೆಯೋವರೆಗೂ ಒಂದು ಖರ್ಚಿರುತ್ತದೆ. ಅವನು ತುಂಬ ಹುರುಪಿನಿಂದ ಬೆಳಿತಾನೆ. ಬೆಳೆದಾದ್ಮೇಲೆ ಗೊತ್ತಾಗುತ್ತೆ ಅಲ್ಲಿ ಮಾರ್ಕೆಟಲ್ಲಿ ತುಂಬ ರೇಟ್ ಇಳಿದೋಗಿದೆ ಅಂತ. ಅವನು ಮಾನಸಿಕವಾಗಿ, ಆರ್ಥಿಕವಾಗಿ ತುಂಬ ಕುಗ್ಗೋಗ್ತಾನೆ. ಅಂಥ ಸಂದರ್ಭಗಳು ಬರಬಾರ್ದು ಅಂಥೇಳಿ ಈ ಒಂದು ಗ್ಯಾರಂಟಿಡ್ ಪ್ರೈಸ್ ಇದು. ಅಂದರೆ ನಾವಿಷ್ಟಂತೂ ಕೊಟ್ಟೇ ಕೊಡ್ತೀವಿ ಸರ್ಕಾರದ ಮಟ್ಟದಿಂದ, ನೀವು ಭಾಗವಹಿಸಿ ಬೆಳೆಯನ್ನು ಬೆಳೆಯೋದು ಒಂದು ಕಸುಬನ್ನು ಮುಂದುವರಿಸಿ ಅಂತ ರೈತನಿಗೆ ಸರ್ಕಾರ ಕೊಡೋ ಒಂದು ಭರವಸೆ. ನಾನೀಗ ಅದರ ಉದ್ದೇಶವನ್ನು ಹೇಳಿದೆ. ಏನು? ರೆಮ್ಯುನರೇಟಿವ್ ಪ್ರೈಸ್ ಕೊಡುತ್ತೆ. ರೆಮ್ಯುನರೇಟಿವ್ ಪ್ರೈಸ್ ಅಂತಂದರೆ ಮಿನಿಮಮ್ ಅವನು ಎಷ್ಟು ಖರ್ಚಾಗಿದೆ ಅಷ್ಟಾದರೂ ಮಿನಿಮಮ್ ಅವನಿಗೆ ದೊರಕಲೇಬೇಕಂತಕ್ಕಂಥದ್ದು. ಎರಡನೇದು, ಡಿಸ್ಟ್ರೆಸ್ಸನ್ನು, ಅವನಿಗಿರುವಂತಹ ಒತ್ತಡವನ್ನು ಕಡಿಮೆ ಮಾಡುತ್ತೆ. ಒತ್ತಡ ಅಂತ ಹೇಳಿದರೆ, ಅವನು ಸಾಲ ಸೂಲ ಮಾಡಿ ಬೆಳೆಯನ್ನು ಬೆಳೆದಿರ್ತಾನೆ ಒಬ್ಬ ರೈತ. ನಾನು ಈಗ ರೈತನ ಮಗಳಾಗಿ ಇವತ್ತು ಮಾತನಾಡೋದಾದರೆ, ಸಾಲ ಸೂಲ ಮಾಡಿ ಇಡೀ ವರ್ಷ ತನ್ನ ಶಕ್ತಿಯನ್ನು, ಮನೆಯ ಇಡೀ ಒಂದು ಎನರ್ಜಿಯನ್ನು ಖರ್ಚು ಮಾಡಿಕೊಂಡು ಬೆಳೆಯನ್ನು ಬೆಳಿತಾನೆ. ಬೆಳೆದು ಮಾರ್ಕೆಟಿಗೆ ಹೋದರೆ ರೇಟ್ ಇಲ್ಲ, ಅವನಿಗೆ ದುಡ್ಡು ಬೇಕೇ ಬೇಕು, ಸಾಲ ತೀರ್ಸೋಕ್ಕೂ ದುಡ್ಡು ಬೇಕು. ಆವಾಗ ಅವನು ಒತ್ತಡಕ್ಕೊಳಗಾಗ್ತಾನೆ. ಆ ಒತ್ತಡ ಆಗಬಾರ್ದು ಅಂಥೇಳಿ ಸಡನ್ನಾಗಿ ಮಾರೋಕ್ಕೂ ಆಗಲ್ಲ, ಇಟ್ಕೊಳ್ಳೋಕ್ಕೂ ಆಗಲ್ಲ. ಅವನು ಇಟ್ಕೊಂಡ್ರೆ ಯಾರು ಸಾಲ ಕೊಟ್ಟಿರ್ತಾರೋ ಅವ್ರು ಒತ್ತಡ ಮಾಡ್ತಾರೆ. ಅವನು ಮಾರಾಟ ಮಾಡಿದರೆ ಅವನಿಗೆ ಒಳ್ಳೆಯ ಮಾರುಕಟ್ಟೆ ಬೆಲೆ ಸಿಗಲ್ಲ, ದರ ಸಿಗಲ್ಲ. ಆವಾಗ ಏನು ಮಾಡಬೇಕು ಅವನು? ಪ್ರತಿ ವರ್ಷ ಲಾಸ್ ಆಗಿಬಿಟ್ರೆ ಅವ್ನು ಬದುಕೋದೇ ಕಷ್ಟ ಆಗಿಬಿಡುತ್ತೆ. ಹಾಗಾಗಿ ಆ ಸ್ಟ್ರೆಸ್ಸನ್ನು, ಆ ಒತ್ತಡವನ್ನು ರೈತ ಅನುಭವಿಸ್ಬಾರ್ದು. ಸಾಕಷ್ಟು ಕೆಟ್ಟ ಇದು ಸಿಚುವೇಷನ್ಸ್ ಬರುತ್ತೆ. ಉದಾಹರಣೆಗೆ ಅವನು ಆತ್ಮಹತ್ಯೆಗೆ ಅಂತಹ ಪರಿಸ್ಥಿತಿಗೆ ಅವನು ಹೋಗ್ಬಿಡ್ತಾನೆ. ಅಂಥ ಪರಿಸ್ಥಿತಿಗಳು ಬರಬಾರ್ದು ಅಂಥೇಳಿ ಸರ್ಕಾರ ಬೆನ್ನೆಲುಬಾಗಿ ನಿಲ್ಲುತ್ತೆ. ಮತ್ತು ಆ ರೀತಿ ಆದಾಗ ಕೆಲವೊಂದು ಸರಿ ಗುಳೆ ಹೋಗಿಬಿಡ್ತಾರೆ ರೈತರು. ಗುಳೆ ಅಂತ ಹೇಳಿದರೆ, ಉತ್ತರ ಕರ್ನಾಟಕದಲ್ಲಿ ಹೆಚ್ಚಿನ ಅಂಶ ರೈತರು ಈ ಥರ ಸಣ್ಣ ಜಮೀನುಗಳನ್ನ ಇಟ್ಕೊಂಡು ಬೆಳೆ ಬೆಳೀತಾರೆ. ಮಾರುಕಟ್ಟೆಯಲ್ಲಿ ಅವರಿಗೆ ರೇಟ್ ಸಿಗಲ್ಲ. ಆಗ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದರೆ, ದುಡಿಲಿಕ್ಕೆ ಗೋವಾಗೋ, ಪುಣಾಗೋ, ಬೆಂಗಳೂರಿಗೋ, ಬಾಂಬೆಗೋ ಎಲ್ಲೋ ದುಡಿಲಿಕ್ಕೆ ಹೋಗ್ಬಿಡ್ತಾರೆ.
ಆ ಒಂದು ಪರಿಸ್ಥಿತಿ ಬರಬಾರ್ದು. ಹಾಗಾಗ್ಬಿಟ್ರೆ ಏನಾಗುತ್ತೆ, ಹೆಚ್ಚಿನ ನಮ್ಮ ಕೃಷಿ ಒಂದು ಉದ್ಯಮವೇ ನಶಿಸಿ ಹೋಗ್ಬಿಡುತ್ತೆ. ಯಾಕಂದರೆ ನಾವೆಲ್ಲ ಇವತ್ತು ನೋಡ್ತಾ ಇದ್ದೀವಿ, ನಾವು ಚಾರ್ಜಿನಿಂದ ಬದುಕಲ್ಲ ಮನುಷ್ಯರು. ನಮಗೆ ಊಟ ಬೇಕೇ ಬೇಕು ಅಲ್ವಾ? ಆ ಊಟ ಬೇಕು ಅಂತ ಹೇಳಿದರೆ ಫುಡ್ ಸೆಕ್ಯುರಿಟಿ ಅಥವಾ ಆಹಾರ ಭದ್ರತೆ. ಆಹಾರ ಭದ್ರತೆ ಅಂದರೆ ಇವತ್ತಿನ ದಿನ ನಮ್ಮ ಭಾರತದ ಜನಸಂಖ್ಯೆಯನ್ನು ನಾವೆಲ್ಲ ನೋಡಿದ್ದೀವಿ. ಅಷ್ಟು ಜನಸಂಖ್ಯೆಗೆ ಹೊಟ್ಟೆಯನ್ನು ತುಂಬುವಂಥ ಭಾರತದ ಕೆಲಸ ಇರ್ತದೆ. ಆ ಪು ಆ ವ ಅದಕ್ಕೆ ಆಹಾರವನ್ನು ನೀಡಬೇಕು ಅಂತ ಹೇಳಿದರೆ ಮೊದಲು ರೈತರನ್ನು ಬಲಪಡಿಸಬೇಕು. ಅವ್ರನ್ನ ಸ್ಟ್ರೆಂಥನ್ ಮಾಡಬೇಕಾಗುತ್ತೆ. ಸ್ಟೆಬಿಲೈಸ್ ಅವು ರೈತ ಸದೃಢವಾಗಿದ್ದರೆ ಯಾವುದೇ ರೀತಿಯಾದಂಥ ಆಹಾರ ಭದ್ರತೆಯ ಸಮಸ್ಯೆಗಳು ಬರೋದಿಲ್ಲ. ಹಾಗಾಗಿ ಅವನಿಗೆ ಮತ್ತೆ ಅಶ್ಯೂರ್ಡ್ ಇನ್ಕಮ್ ಬರಬೇಕು. ಅಂದರೆ ಅಶ್ಯೂರ್ಡ್ ಇನ್ಕಮ್ ಅಂತಂದರೆ ಅವನು ಪ್ರತಿ ವರ್ಷ ಆಯ್ತಪ್ಪ ನಾನು ಏನೇ ಮಾಡಿದ್ರೂ ನನಗೆ ಇಷ್ಟು ದುಡ್ಡು ಬಂದೇ ಬರ್ತದೆ ಅಂತಕ್ಕಂಥ ಒಂದು ಧೈರ್ಯವನ್ನು ಇಟ್ಕೊಂಡು ಅವನು ನಿದ್ದೆಗೆಡಬಾರ್ದು, ಅವನು ಕಷ್ಟಪಡಬಾರ್ದು, ಅವನು ಯೋಚನೆ ಮಾಡಬಾರ್ದು, ಮಾನಸಿಕವಾಗಿ ಸದೃಢವಾಗಿರಬೇಕು ಅಂತಕ್ಕಂಥದ್ದು. ಮತ್ತು ನಮ್ಮ ದೇಶದ ಉತ್ಪಾದನೆ ಮತ್ತು ಉತ್ಪಾದಕತೆ ಅವೆರಡೂ ಹೆಚ್ಚೋದು ಯಾವಾಗ ಅಂತ ಹೇಳಿದ್ರೆ ರೈತ ಮಾನಸಿಕವಾಗಿ ಆರ್ಥಿಕವಾಗಿ ಸದೃಢವಾಗಿದ್ದಾಗ. ನನಗೇನಾಗಲ್ಲ, ನಾನು ಬೆಳಿತೀನಿ ಅಂತ ಅವನು ಧೈರ್ಯವಾಗಿ ನಿಂತಾಗ ನಮ್ಮ ಆರ್ಥಿಕತೆಗೂ ಸಮಸ್ಯೆ ಬರೋದಿಲ್ಲ, ಅದೇ ರೀತಿ ಆಹಾರ ಭದ್ರತೆಗೂ ಸಮಸ್ಯೆ ಬರೋದಿಲ್ಲ. ಅವನು ಕೂಡ ಆತ್ಮಧೈರ್ಯದಿಂದ ಇರ್ತಾನೆ ರೈತ. ಮತ್ತು ಈ ಥರ ಡಿಸ್ಟ್ರೆಸ್ಫುಲ್ ಸಿಚುವೇಶನ್ಸ್ ಇರೋದಿಲ್ಲ ಅಂಥೇಳಿ. ಆಯಿತಾ? ಇನ್ನು ಯಾರು ಫಿಕ್ಸ್ ಮಾಡ್ತಾರೆ ಈ MSPನ, ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಥವಾ ಕನಿಷ್ಠ ಬೆಂಬಲ ಬೆಲೆಯನ್ನು ಯಾರು ಫಿಕ್ಸ್ ಮಾಡ್ತಾರೆ? ಒಂದು ಕಮಿಷನ್ ಇದೆ ಅಥವಾ ಸ್ಟ್ಯಾಚ್ಯುಟರಿ ಬಾಡಿ ಇದೆ. ಅದು ನಮ್ಮ ಭಾರತ ಸರ್ಕಾರದ ಅಂಡರಲ್ಲೇ ಅಲ್ಲಿ ಒಂದು CACP ಅಂತ ಹೇಳ್ತೀವಿ, ಕಮಿಷನ್ ಫಾರ್ ಅಗ್ರಿಕಲ್ಚರ್ ಕಾಸ್ಟ್ ಆ್ಯಂಡ್ ಪ್ರೈಸಸ್ ಅಂಥೇಳಿ. ಅಂದರೆ ಪ್ರತಿಯೊಂದು ಬೆಲೆಯನ್ನು ನಿರ್ಧರಿಸೋದು ಈ ಕಮಿಷನ್ನೇ ನಿರ್ಧರಿಸ್ತದೆ. ಅದು ಗೌರ್ಮೆಂಟ್ ಆಫ್ ಇಂಡಿಯಾ ಅಂಡರ್ ಆ ಕಮಿಷನ್ ವರ್ಕ್ ಮಾಡ್ತಿರ್ತದೆ. ಅದೇ ಪ್ರತಿಯೊಂದನ್ನು ಸ್ಟಡಿ ಮಾಡಿಬಿಟ್ಟು ಒಂದು ಬೆಳೆಯನ್ನು ಬೆಳಿಬೇಕಾದ್ರೆ ಏನು ವೆಚ್ಚ ತಗಲ್ತದೆ, ಮತ್ತು ಇನ್ನಿತರ ಫ್ಯಾಕ್ಟರ್ಗಳಿರ್ತವೆ. ಅಲ್ಲಿ ಆಗ್ತಕ್ಕಂಥ ಮಳೆ ಇರ್ಬೋದು, ಅಲ್ಲಿರ್ತಕ್ಕಂಥ ಜಮೀನು ಇರ್ಬೋದು, ಪ್ರತಿಯೊಂದನ್ನು ವಿಚಾರ ಮಾಡಿಬಿಟ್ಟು ಆ ಕಮಿಷನು ರೇಟನ್ನು ಫಿಕ್ಸ್ ಮಾಡ್ತದೆ. ಆಯಿತಾ? ಏನೆಲ್ಲ ಫ್ಯಾಕ್ಟರ್ಸ್ ಇದು ಕನ್ಸಿಡರ್ ಮಾಡುತ್ತೆ ಅಂದರೆ, ಒಂದು ಎಷ್ಟು ವೆಚ್ಚ ತಗಲುತ್ತೆ, ಒಂದು ಬೆಳೆ ಬೀಜದಿಂದ ಹಿಡಿದು ಮಾರುಕಟ್ಟೆ ತಲುಪೋವರೆಗೂ ಎಷ್ಟೆಲ್ಲ ಖರ್ಚಾಗುತ್ತೋ, ಎಷ್ಟು ವೆಚ್ಚ ತಗಲುತ್ತೋ ಅದನ್ನು ಕನ್ಸಿಡರ್ ಮಾಡ್ತಾರೆ. ಎರಡನೇದು, ಮಾರುಕಟ್ಟೆಯಲ್ಲಿ ಡಿಮ್ಯಾಂಡ್ ಯಾವ ರೀತಿ ಇದೆ, ಬೇಡಿಕೆ ಯಾವ ರೀತಿ ಇದೆ, ಪೂರೈಕೆ ಯಾವ ರೀತಿ ಇದೆ ಅಂತಕ್ಕಂಥದ್ದನ್ನು ಸ್ಟಡಿ ಮಾಡ್ತಾರೆ. ಮತ್ತು ಮಾರ್ಕೆಟ್ ಪ್ರೈಸು ಪ್ರತಿ ವರ್ಷ ಯಾವ ಟ್ರೆಂಡಲ್ಲಿ ಮೂವ್ ಆಗ್ತಾ ಇದೆ ಅಂತಕ್ಕಂಥದ್ದನ್ನು ಸ್ಟಡಿ ಮಾಡ್ತಾರೆ. ಆಮೇಲೆ ಕೆಲವೊಂದು ಇನ್ಫ್ಲೇಷನ್ ರಿಲೇಟೆಡ್ ಇಶ್ಯೂಸ್ ಇರ್ತದೆ. ಈಗ ಬೀಜ ಇರ್ಬೋದು, ಫರ್ಟಿಲೈಸರು, ಗೊಬ್ಬರ, ಆಮೇಲೆ ಇದು ಏನಂತಾರೆ ಲೇಬರ್ಸು, ಕಾರ್ಮಿಕರು, ಅದೆಲ್ಲ ಅವರೆಲ್ಲ ಇನ್ಫ್ಲೇಷನ್ ಒಳಪಟ್ಟಿರುತ್ತೆ. ಅಂದರೆ ಈ ವರ್ಷ ಇದ್ದಿದ್ದ ರೇಟು ಮುಂದಿನ ವರ್ಷ ಇರಲ್ಲ. ಅದೇ ರೀತಿ ನಮ್ಮ ಮಿನಿಮಮ್ ಸಪೋರ್ಟ್ ಪ್ರೈಸ್ ಕೂಡ ಈ ಇನ್ಪುಟ್ ಕಾಸ್ಟ್ ಮೇಲೆ ಪ್ರತಿ ವರ್ಷ ವೇರಿ ಆಗ್ತಾ ಹೋಗುತ್ತೆ. ಆಯಿತಾ? ಆಮೇಲೆ ಕನ್ಸ್ಯೂಮರ್ಸು ಅಂದರೆ ಈಗ ನಾವು ಅದನ್ನು ಬಳಸ್ತಕ್ಕಂಥ ಆ ಫಸಲನ್ನು ಬಳಸ್ತಕ್ಕಂಥ ಅವ್ರನ್ನೂ ಸ್ಟಡಿ ಮಾಡಬೇಕು, ಎಕಾನಮಿಯನ್ನು ಸ್ಟಡಿ ಪ್ರತಿಯೊಂದನ್ನು ಸ್ಟಡಿ ಮಾಡಿಬಿಟ್ಟು ಆ ಕಮಿಷನ್ನು ಒಂದು ರೇಟನ್ನು ಫಿಕ್ಸ್ ಮಾಡ್ತದೆ. ಹಾಗಾದರೆ ಯಾವೆಲ್ಲ ಬೆಳೆಗಿದೆ ಅಂತ ಹೇಳಿದ್ರೆ, ಈಗ ಏಕದಳ ಧಾನ್ಯಗಳಲ್ಲಿ ಗೋಧಿಗಿದೆ, ಭತ್ತಕ್ಕಿದೆ. ಆಮೇಲೆ ದ್ವಿದಳ ಧಾನ್ಯಗಳಲ್ಲಿ ತೊಗರಿ, ಕಡಲೆ, ಮತ್ತು ಇನ್ನು ಎಣ್ಣೆಕಾಳು ಬೆಳೆಗಳಲ್ಲಿ ಮಸ್ಟರ್ಡ್ ಅಂತ ಹೇಳ್ತೀವಿ, ನಮ್ಮ ಸಾಸಿವೆ, ಆಮೇಲೆ ಸೋಯಾಬೀನು ಅದು. ಮತ್ತಿನ್ನು ವಾಣಿಜ್ಯ ಬೆಳೆಗಳಲ್ಲಿ ಕಾಟನ್ ಇದೆ, ಜೂಟ್ ಇದೆ, ಹತ್ತಿ, ಸೆಣಬು, ಈ ಥರ ಬೆಳೆಗಳು ಸುಮಾರು 23 ಬೆಳೆಗಳಿದ್ದಾವೆ. ಆ 23 ಬೆಳೆಗಳಿಗೆ MSPಯನ್ನು ಅನೌನ್ಸ್ ಮಾಡಲಾಗ್ತದೆ. ಅದು ಯಾವಾಗ? ಬೆಳೆ ಬೆಳೆಯೋ ಮುಂಚೆ. ಆಯಿತಾ? ಗೋಧಿ, ಭತ್ತ, ದ್ವಿದಳ ಧಾನ್ಯ, ಎಣ್ಣೆಕಾಳು, ಹತ್ತಿ, ಶುಗರ್ ಕೇನಿಗಿರಲ್ಲ. ಶುಗರ್ ಕೇನು ಅಥವಾ ಕಬ್ಬಿಗೆ FRP ಅಂತ ಬರುತ್ತೆ. ಅದು ಕೂಡ MSP ಥರನೇ ಇನ್ನೊಂದದು. ಅದರ ಮೇಲೆ ಹೆಚ್ಚಿನ ವಿಷಯ ಬೇಕು ಅಂತ ಹೇಳಿದರೆ ನೀವು ಕಮೆಂಟಲ್ಲಿ ನಮಗೆ ತಿಳಿಸಿದರೆ ಶುಗರ್ ಕೇನ್ FRP ರಿಲೇಟೆಡ್ ವಿಷಯವನ್ನು ಕೂಡ ಚರ್ಚೆ ಮಾಡೋಣ. ಬಟ್ಟು ಅದು ಇಲ್ಲಿ MSPಯಲ್ಲಿ ಬರಲ್ಲ. ಬಟ್ ಆದರೆ ಏನಂತಂದರೆ ಅದಕ್ಕೂ ಕೂಡ ಬೆಂಬಲ ಬೇಕಾಗ್ತದೆ ಅಂತಕ್ಕಂಥ ವಿಷಯ. ಇನ್ನು ಉಪಯೋಗ ಏನಿದ್ರದ್ದು ಅಡ್ವಾಂಟೇಜು MSPದು ಅಂತ ಹೇಳಿದರೆ, ಒಂದು ರೈತನ ಉಳಿಸ್ತಾರೆ. ಲೋ ಮಾರ್ಕೆಟ್ ಪ್ರೈಸ್ ಆದಾಗ ಅವನಲ್ಲಿ ಒಂದು ಭರವಸೆಯನ್ನು ಮೂಡಿಸಲಾಗ್ತದೆ. ಫಿಕ್ಸ್ಡ್ ಒಂದು ಅಗ್ರಿಕಲ್ಚರ್ ಇನ್ಕಮ್ ಬರಲೇಬೇಕಂತ ಅಗ್ರಿಕಲ್ಚರ್ ಫೀಲ್ಡನ್ನು ಅಥವಾ ಕೃಷಿ ಜಮೀನನ್ನು ಸ್ಟೆಬಿಲೈಸ್ ಮಾಡಲಾಗ್ತದೆ. ಅಗ್ರಿಕಲ್ಚರ್ ಪ್ರತಿ ವರ್ಷ ಬೆಳವಣಿಗೆ ಆಗ್ತಾ ಹೋಗಬೇಕು. ಅಗ್ರಿಕಲ್ಚರ್ ಅಥವಾ ಕೃಷಿ ಅಂತಕ್ಕಂಥದ್ದು ಬೆಳೀತಾ ಇರಬೇಕು. ಯಾಕಂದರೆ ಪಾಪ್ಯುಲೇಷನ್ ಅಂತೂ ಬೆಳೀತಾ ಇದೆ, ಜನಸಂಖ್ಯೆ ಬೆಳೀತಾ ಇದೆ. ಹಾಗಾದರೆ ಕೃಷಿ ಕೂಡ ಬೆಳಿಬೇಕು. ಆವಾಗಲೇ ನಾವು ಭಾರತದ ಜನಸಂಖ್ಯೆ ಹೊಟ್ಟೆಯನ್ನು ತುಂಬಕ್ಕಾಗ್ತದೆ. ಹಾಗಾದರೆ ನಾವು ಅದನ್ನೇನು ಮಾಡಬೇಕು? ಪ್ರತಿ ವರ್ಷ ಅದು ಬೆಳೀತಾ ಹೋಗಬೇಕು. ಆಮೇಲೆ ನಮ್ಮ
ಕೃಷಿ ಜಮೀನುಗಳೇನಿದೆ ಹೆಚ್ಚಿನ ಅಂಶ ಹಳ್ಳಿಗಳಲ್ಲಿದೆ. ಸೊ ನಾವು ಹಳ್ಳಿಗಳಿಗೆ ಅವೇರ್ನೆಸ್ಸನ್ನು ಅಥವಾ ಅವರಲ್ಲಿ ಜಾಗೃತಿಯನ್ನು ಮೂಡಿಸ್ಬೇಕಾಗ್ತದೆ. ಆಮೇಲೆ ಅವ್ರಿಗೆ ಸೆಕ್ಯೂರಿಟಿಯನ್ನು ನೀಡಬೇಕಾಗ್ತದೆ. ಅವ್ರಿಗೆ ಮತ್ತೆ ಉತ್ತೇಜನವನ್ನು ನೀಡಬೇಕಾಗ್ತದೆ. ಮಿಡಲ್ ಮ್ಯಾನ್‌ದು ಏನು ಎಕ್ಸ್‌ಪ್ಲಾಯಿಟೇಷನ್ ಅಥವಾ ಶೋಷಣೆ ಏನಿದೆ ಅದನ್ನು ಕಡಿಮೆ ಮಾಡಬೇಕು ಅಥವಾ ನಿಲ್ ಮಾಡಬೇಕಾಗ್ತದೆ. ಇದೆಲ್ಲ ಆಮೇಲೆ ನಾವು ಇದೆಲ್ಲವನ್ನು ತಲೆಯಲ್ಲಿಟ್ಕೊಂಡು ಮಿನಿಮಮ್ ಸಪೋರ್ಟ್ ಪ್ರೈಸ್ ಬರುತ್ತೆ. ಕೆಲವೊಂದು ಲಿಮಿಟೇಷನ್ಸ್ ಇದೆ. ಕೆಲವೊಂದು ಡಿಸಡ್ವಾಂಟೇಜ್ ಅಂತ ಹೇಳ್ಬೋದು. ಅದೇನಂತ ಹೇಳಿದರೆ ಈ ಪ್ರೊಕ್ಯೂರ್ಮೆಂಟ್ ಅಂತಕ್ಕಂಥದ್ದನ್ನ ಅಂದರೆ ಖರೀದಿ ಕೇಂದ್ರಗಳನ್ನು ಏನು ಮಾಡ್ತೀವೋ ಆಗ ಸ್ವಲ್ಪ ಮಿನಿಮಮ್ ಯಾವುದೋ ಒಂದು ಪೀರಿಯಡಲ್ಲಿ ಖರೀದಿ ಕೇಂದ್ರ ಓಪನ್ ಆದಾಗ ಸ್ವಲ್ಪ ರಶ್ ಆಗೋ ಚಾನ್ಸಸ್ ಇದೆ. ಆಮೇಲೆ ಗೌರ್ಮೆಂಟಿಗೆ ಬರ್ಡನ್ ಆಗ್ತದೆ. ಅಲ್ಲದೇನೆ ದೊಡ್ಡ ರೈತರು ಕೆಲವೊಮ್ಮೆ ಇನ್ಫ್ಲುಯೆನ್ಸ್ ಮಾಡಿ ಅದರಲ್ಲಿ ಪ್ರೊಕ್ಯೂರ್ಮೆಂಟಲ್ಲಿ ಪ್ರಾಸೆಸ್ಸಲ್ಲಿ ಇನ್ವಾಲ್ವ್ ಆಗ್ಬೋದು. ಆಗ ಆಮೇಲೆ ಕೆಲವೊಂದು 23 ಕ್ರಾಪ್‌ಗಳಿಗೆ ಇದು ಇದೆ. ಇವೆಲ್ಲ ಚಾಲೆಂಜಸ್ MSPಗೆ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡೋಕ್ಕೆ ಒಂದು ಡಿಸ್ಟ್ರಿಕ್ಟ್ ಲೆವೆಲ್ ಒಂದು ಮಾನಿಟರಿಂಗ್ ಕಮಿಟಿ ಅಂತ ಇರ್ತದೆ. ಸಿ ಅವರ ಅಂಡರ್ ಒಂದು ಮಾನಿಟರಿಂಗ್ ಕಮಿಟಿ ಇರ್ತದೆ. ಎಲ್ಲ ಇಲಾಖೆಗಳು ಅದರಲ್ಲಿ ಮೆಂಬರ್ಸ್ ಇರ್ತಾರೆ. ಅವ್ರ ಜೊತೆಗೆ ಚರ್ಚೆ ಮಾಡಿಕೊಂಡು ಮಾನಿಟರ್ ಮಾಡಲಾಗ್ತದೆ. ಅಂದರೆ ಯಾವ ಖರೀದಿ ಮಾಡಬೇಕು, ಕ್ವಾಲಿಟಿ ಯಾವ ರೀತಿ ಇರಬೇಕು, ಗುಣಮಟ್ಟ, ಆಮೇಲೆ ಅದನ್ನು ಯಾರು ಜವಾಬ್ದಾರಿಯಿಂದ ಖರೀದಿ ಮಾಡ್ತಾರೆ, ಮತ್ತು ಅದು ಟ್ರಾನ್ಸ್‌ಪೋರ್ಟ್ ಎಲ್ಲಿಗಾಗ್ತದೆ, ಪ್ರತಿಯೊಂದನ್ನು ಡಿಸ್ಟ್ರಿಕ್ಟ್ DC ಅವರ ಅಂಡರಲ್ಲಿ ಮಾನಿಟರಿಂಗ್ ಆಗ್ತಾ ಇರ್ತದೆ. ಹಾಗಾದರೆ ಇನ್ನು ಏನೇನು ಬೆಳವಣಿಗೆ ಆಗ್ತಾ ಇದ್ದಾವೆ ಅಥವಾ ರೀಸೆಂಟ್ ಡೆವಲಪ್ಮೆಂಟ್ಸ್ ಏನೇನು ಆಗ್ತಾ ಇದೆ ಅಂತ ಹೇಳಿದರೆ, ಮುಂಚೆ ಅನೌನ್ಸ್ ಆದ ವರ್ಷ ಎರಡೂ ಬೆಳೆಗಳಿಗೆ ಮುಂಗಾರು ಹಿಂಗಾರು ಎರಡೂ ಬೆಳೆಗಳಿಗೆ ಇರಲಿಲ್ಲ. ಈಗ ಬರ್ತಾ ಬರ್ತಾ ಹೇಗಾಗ್ತಿದೆ ಅಂದರೆ ಕನಿಷ್ಠ ಬೆಂಬಲ ಬೆಲೆಯನ್ನು ಮುಂಗಾರು ಹಾಗೂ ಹಿಂಗಾರು ಕೂಡ ಘೋಷಣೆ ಮಾಡಲಾಗ್ತದೆ. ಆಮೇಲೆ ₹1 ಅವನು ಖರ್ಚು ಮಾಡಿದರೆ 1.5 ಪಟ್ಟನ್ನು ಅವನಿಗೆ ಮಿನಿಮಮ್ ಸಪೋರ್ಟ್ ಪ್ರೈಸನ್ನು ಗುರುತಿಸುವ ಒಂದು ಅಥವಾ ಫಿಕ್ಸ್ ಮಾಡುವ ಒಂದು ಪ್ರಕ್ರಿಯೆ ನಡೆದಿದೆ. ತುಂಬ ಇದು ಏನು ಅಂತ ಹೇಳಬೇಕಾದ್ರೆ ನಾವು ಅಭಿನಂದನೆ ಸಲ್ಲಿಸಬೇಕಾದಂಥ ವಿಷಯ. ಯಾಕಂದರೆ ₹1 ಖರ್ಚಾಗಿದ್ರೆ ₹1.5 ಕೊಡ್ತಾ ಇದೆ ಗೌರ್ಮೆಂಟು ಅಂತ ಹೇಳಿದ್ರೆ ನಾವಿಲ್ಲಿ ನಮ್ಮ ಶ್ಲಾಘನೆಯನ್ನು ಸರ್ಕಾರಕ್ಕೆ ಸಲ್ಲಿಸಲೇಬೇಕಾಗ್ತದೆ. ಇನ್ನು ಒಟ್ಟಾರೆಯಾಗಿ ಕನ್ಕ್ಲೂಷನಲ್ಲಿ ಹೇಳಬೇಕು ಅಂತಂದರೆ, ಇದು ರೈತನನ್ನು ಉಳಿಸುತ್ತೆ, ರೈತನ ಜೊತೆಗೆ ಆಹಾರ ಭದ್ರತೆಯನ್ನು ನೀಡ್ತದೆ MSP. ಅದಲ್ಲದೇನೆ ನಮ್ಮ ಆರ್ಥಿಕತೆಯನ್ನು ಉಳಿಸ್ತದೆ, ನಮ್ಮ ಜನಸಂಖ್ಯೆಗೆ ಹೊಟ್ಟೆಯನ್ನು ತುಂಬುವ ಒಂದು ಕೆಲಸ ಮಾಡ್ತದೆ, ಸ್ಟೆಬಿಲಿಟಿಯನ್ನು ಕೊಡ್ತದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಹೇಳಬೇಕು ಅಂತಂದರೆ ಒಂದು ತಾಳಮೇಳ ಅಂತ ಹೇಳ್ತೀವಿ. ರೈತ, ಖರೀದಿ ಮಾಡೋರು, ಕನ್ಸ್ಯೂಮ್ ಮಾಡೋರು, ಪ್ರತಿಯೊಂದರಲ್ಲೂ ಒಂದು ಇದೇನು ಫುಡ್ ಚೈನ್ ಇದೆಯೋ ಅದರಲ್ಲಿ ಪ್ರತಿಯೊಂದರಲ್ಲೂ ತಾಳಮೇಳವನ್ನು ಸರ್ಕಾರ ಮಾಡಿಕೊಡ್ತದೆ ಅಂತ ಹೇಳ್ಬೋದು. ಉದಾಹರಣೆಗೆ ನಾವು ಅಕ್ಕಪಕ್ಕದ ನಮ್ಮ ದೇಶದ ಅಕ್ಕಪಕ್ಕದ ದೇಶಗಳನ್ನು ನೋಡಿದಾಗ ಈ ತಾಳಮೇಳ ಇಲ್ಲದಿದ್ದರಿಂದ ತುಂಬ ದೇಶಗಳು ಸಫರ್ ಆಗ್ತಾ ಇದ್ದಾವೆ, ತೊಂದರೆಯನ್ನು ಅನುಭವಿಸ್ತಾ ಇದ್ದಾವೆ. ಆ ತಾಳಮೇಳವನ್ನು ನಮ್ಮ ಘನ ಸರ್ಕಾರ ನಮಗೆ ಒದಗಿಸಿಕೊಟ್ಟಿದೆ. ಆದ್ದರಿಂದ ರೈತರು ತುಂಬ ಖುಷಿಯಾಗಿ ಕೃಷಿಯನ್ನು ಮಾಡಿಕೊಂಡು ಆರಾಮಾಗಿರಲಿ ಅಂತಕ್ಕಂಥ ಒಂದು ಆಶಯ. ಇನ್ನು ಯಾವ ರೀತಿ ಇದು ಇನ್ಕ್ರೀಸ್ ಆಗ್ತಾ ಇದೆ ಪ್ರತಿ ವರ್ಷ ಅಂತ ನೋಡೋದಾದರೆ 2024-25 ಅಂದರೆ ಕಳೆದ ವರ್ಷಕ್ಕೂ ಈ ವರ್ಷಕ್ಕೂ ಏನು ಕಂಪೇರ್ ಮಾಡೋದಾದರೆ, ಕಳೆದ ವರ್ಷ ನೋಡಿ ಭತ್ತಕ್ಕೆ ₹2,300 ಪರ್ ಕ್ವಿಂಟಲ್ ಇತ್ತು, ಆಯಿತಾ, MSP. ಈ ವರ್ಷ ₹2,369 ಪರ್ ಕ್ವಿಂಟಲ್ ಇದೆ. ಹಾಗಾದರೆ ಇನ್ಕ್ರೀಸ್ ಎಷ್ಟಾಗಿದೆ? ₹69 ಆಗಿದೆ. ಗೋಧಿಗೂ ಅಷ್ಟೇ ₹150 ಇನ್ಕ್ರೀಸ್ ಆಗಿದೆ ಕಳೆದ ವರ್ಷಕ್ಕೂ ಈ ವರ್ಷಕ್ಕೂ. ಆಮೇಲೆ ಮೆಕ್ಕೆಜೋಳಕ್ಕೂ ಅಷ್ಟೇ ₹175 ಆಗಿದೆ. ಅದೇ ರೀತಿ ಕಡಲೆಗೆ 210 ಆಗಿದೆ. ಸಾಸಿವೆಗೆ ₹300 ಆಗಿದೆ, ಮಸ್ಟರ್ಡ್ ಸಾಸಿವೆ. ಆಮೇಲೆ ತೂರ್ ಅಂದರೆ ತೊಗರಿಗೆ ₹1,000 ಇನ್ಕ್ರೀಸ್ ಆಗಿದೆ. ಇದು ತುಂಬ ಆಶಾದಾಯಕವಾದಂಥ ಒಂದು ರೇಟ್ ಅಲ್ವಾ. ಇನ್ನು ಅದನ್ನು ಚಾರ್ಟಲ್ಲಿ ನೋಡೋದಾದರೆ ಈ ರೀತಿ ಇರ್ತದೆ. ಕನ್ಕ್ಲೂಷನಲ್ಲಿ ಹೇಳೋದಾದರೆ 2025-26 ಒಂದೇ ವರ್ಷಕ್ಕೆ 1 ಕ್ವಿಂಟಲಿಗೆ ₹1,000 ಹೆಚ್ಚಳ ಅಂತ ಹೇಳಿದರೆ ಸರ್ಕಾರಕ್ಕೆ ತುಂಬ ಬರ್ಡನ್ ಆಗ್ತದೆ. ಆದರೆ ರೈತರ ಬಗ್ಗೆ ಸರ್ಕಾರ ಯಾವ ರೀತಿ ಗಮನಿಸ್ತಾ ಇದೆ, ರೈತರಿಗೆ ಯಾವ ರೀತಿ ಉತ್ತೇಜನವನ್ನು ನೀಡ್ತಾ ಇದೆ, ರೈತ ಯಾವ ರೀತಿ ಮುಂದುವರಿಬೇಕು, ರೈತ ದೇಶಕ್ಕೆ ಎಷ್ಟು ಪ್ರಾಮುಖ್ಯತೆ ಅಂತಕ್ಕಂಥದ್ದು ಇಲ್ಲಿ ಎದ್ದು ಕಾಣ್ತಾ ಇದೆ. ನಾವು ನಮ್ಮ ಈ ವಿಷಯವಾಗಿ ನಮ್ಮ ಗೌರ್ಮೆಂಟಿಗೆ ಸಲ್ಯೂಟ್ ಮಾಡಲೇಬೇಕು. ರೈತರು ತುಂಬ ಆರ್ಥಿಕವಾಗಿ ಸದೃಢ ಆಗ್ತಾ ಇದ್ದಾರೆ, ಸ್ಟ್ರೆಂಥನ್ ಆಗ್ತಾ ಇದ್ದಾರೆ ಅಂತಲೇ ಹೇಳಬೇಕು. ಸೊ ನಾವು ಮಿನಿಮಮ್ ಸಪೋರ್ಟ್ ಪ್ರೈಸನ್ನು ಎಲ್ಲ ಕಡೆ ಅರಿವನ್ನು ಮೂಡಿಸೋಣ. ಎಲ್ಲ ರೈತರು ಇದರಲ್ಲಿ ಭಾಗವಹಿಸಲಿ. ಹೆಚ್ಚಿನ ಮಾಹಿತಿಗಾಗಿ ಸಮೀಪದ ರೈತ ಸಂಪರ್ಕ ಕೇಂದ್ರ ಅಥವಾ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಗಳನ್ನು ಸಂಪರ್ಕಿಸಬೇಕು. ಖರೀದಿ ಕೇಂದ್ರಗಳು ಓಪನ್ ಆದಂಥ ಒಂದು ಸಂದರ್ಭದಲ್ಲಿ ತಮ್ಮ ಎಲ್ಲ ದಾಖಲೆಗಳಾದಂಥ RTC ಇರ್ಬೋದು, ಆಧಾರ್ ಇರ್ಬೋದು, ಅದನ್ನು ತೆಗೆದುಕೊಂಡು ಅಲ್ಲಿ ಖರೀದಿ ಕೇಂದ್ರಗಳಿಗೆ ಹೋಗಿ
ತಮ್ಮ ದಾಸ್ತಾನನ್ನು ಅಲ್ಲಿ ಒದಗಿಸ್ಕೊಡ್ಬೇಕಾಗುತ್ತೆ. ಮೊದಲನೇದಾಗಿ ಅಲ್ಲಿ ಚೆಕ್ ಮಾಡ್ತಾರೆ, ಗುಣಮಟ್ಟವನ್ನು ಚೆಕ್ ಮಾಡ್ತಾರೆ. ಅಂದರೆ ತೇವಾಂಶ ಇಷ್ಟೇ ಇರಬೇಕು, ಆ ರೀತಿ ಗುಣಮಟ್ಟಗಳಿದೆ ಅದು ಚೆಕ್ ಮಾಡಿಬಿಟ್ಟು ಖರೀದಿಯನ್ನು ಮಾಡಲಾಗ್ತದೆ. ಅದಕ್ಕೆ ಎಲ್ಲರೂ ಕೈ ಜೋಡಿಸ್ಬೇಕು. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದ.